ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ, ನಾನಿವತ್ತು ಬೀಟ್ರೂಟ್ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ. ಬೀಟ್ರೂಟ್ ತುರಿದು ಲಾಕ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ. ನೋಡಿ, ನಾನು ಬೇಯುವಾಗಲೇ ಒಂದು 2 ಮುರಿನೋಡ್ಸು ಹಾಕ್ಕೊಂಡ್ಬಿಟ್ಟೆ. ಮುರಿನೋಡು ಇಷ್ಟೆಲ್ಲದವರು ಅರಿಯುವಾಗ ಹುಣಸೆ ಹುಳಿ ಹಾಕೊಂಡ್ರೆ ಸರಿ. ಈಗ ಒಲೆ ಮೇಲೆ ಬಾಣಲ್ಲಿ ಇಟ್ಕೊಂಡೆ. ಅದಕ್ಕೆ ಮಸಾಲೆ ಕಾಯಿಗೆ ಎಂತ ಹಾಕೋಕ್ಕಿಲ್ಲ, ತುಂಬ ಅಂದರೆ ತುಂಬ ಟೇಸ್ಟ್ ಇದು. ಹಾಗೆ ಒಲೆ ಮೇಲೆ ಬಾಣಲ್ಲಿ ಇಟ್ಕೊಂಡಿದ್ದೆ. ಒಂಚೂರು ಎಣ್ಣೆ ಹಾಕೊಂಬ, ಮಸಾಲೆ ಹುರಿಕೆ ತಕ್ಕ ಮೆಣಸು, ಬೇವಿನ ಎಲೆ, ಹಿಂಗು, 1/4 ಟೀ ಸ್ಪೂನ್ ಮೆಂತೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಸಾಸಿವೆ ಎಲ್ಲ ಹಾಕೊಂಬ. ಮಸಾಲೆ ಹುರಿದುಗಳು ಒಂಚೂರು ಲಾಸ್ಟಲ್ಲಿ ಜೀರಿಗೆ ಹಾಕೊಂಡ್ಬಿಡುವ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಂಡೆ. ನಾನು 1 ಬೀಟ್ರೂಟ್ ಹಾಕೊಂಡಿದ್ದೆ. ರುಚಿ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೆ. ಈ ಉರಿ ನೋಡಿ ತಗೊಂಡು ಬಿಡುವ ಅರಿವಾಗ. ನೋಡಿ, ಇದಿಷ್ಟೀಗ ಹರ್ಕೊಂಬತ್ತೆ, ಮಿಕ್ಸಿಯಲ್ಲಿ ಹರ್ಕೊಂಬತ್ತೆ. ಮಿಕ್ಸಿಯಲ್ಲಿ ಹರ್ಕೊಂಬಂದೆ. ಇದಕ್ಕೆ ಈಗೊಂದು ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಬ, ಎಣ್ಣೆ ಹಾಕೊಂಬ. ಒಂಚೂರು ಬೆಳ್ಳುಳ್ಳಿ ಹಾಕೊತಾ ಇದ್ದೆ. ಸಾಸಿವೆ ಹಾಕೊತಾ ಇದ್ದೆ. ಒಂಚೂರು ರೋಸ್ಟ್ ಆದಮೇಲೆ ಬೇವಿನೆಲ್ಲ ಹಾಕೊಂಬ. ಬೇವಿನೆಲ್ಲ ಹಾಕೊಂಡ್ಬಿಡು. ಈ ಚಟ್ನಿ ಇದಕ್ಕೆ ಹಾಕೊಂಡ್ಬಿಡುವ. ಚೂರು ಸರಿ ಬಿಸಿ ಮಾಡ್ಕೊಂಡ್ಬಿಡು ಒಂದ್ಸಲ. ಬೆಳ್ಳುಳ್ಳಿ ಪರಿಮಳ ಎಲ್ಲ ಹಾಕಿಬಿಟ್ಕೊಳತ್ತಾಗ ಆಗಿದೆ. ಇದನ್ನ ಬೌಲಿಗೆ ಹಾಕೊಂಬ. ಚಟ್ನಿ ಹೀಗೆ ಚಿಕ್ಕತ್ತು ಸ್ವಲ್ಪ ಹಾಕೊಂಡ್ಬಿಡುವ. ನನ್ನ ಫ್ರೆಂಡ್ಸ್, ಹೀಗೆ ತುಂಬ ಅಂದರೆ ತುಂಬ ಟೇಸ್ಟ್. ನಮ್ಮ ಮೊಸರನ್ನಕ್ಕೆ ಹಾಗೆ ಊಟ ಮಾಡೋಕ್ಕೆ ಬಾಯಿ ರುಚಿ ಇಲ್ದಿರೋ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಇದು. ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ. ಇದು ತುಂಬ ಅಂದರೆ ತುಂಬ ರುಚಿ. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.